ಸಿಲಿಕಾನ್ ಸಿಟಿ ಈಗ ಕೂಲ್ ಸಿಟಿ ಆಗಿದೆ. ಶೀತದ ಅಲೆ ಬರುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ಕೂಡ ನೀಡಿದೆ. ಇನ್ನು 1 ವಾರಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಇರುತ್ತೆ ಅನ್ನುವಂತ ಮುನ್ಸೂಚನೆಯನ್ನ ಕೂಡ ನೀಡಲಾಗಿದೆ. ಈಗಲೇ ಚಳಿ, ಇನ್ನು ಮುಂದೆ ಹೇಗಪ್ಪ ಇರೋದು ಅನ್ನುವಂತ ರೀತಿಯಲ್ಲಿ ಜನ ಈಗ ಹೇಳ್ತಾ ಇದ್ದಾರೆ. ಕ್ಯಾಪಿಟಲ್ ಸಿಟಿ ಬೆಂಗಳೂರು ಕೂಲ್. ಬೆಂಗಳೂರಿನಲ್ಲಿ ಮತ್ತೆ ಚಳಿಯ ವಾತಾವರಣ. ಇನ್ನು 1 ವಾರ ಭಾರಿ ಚಳಿಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರೋದು. ಕನಿಷ್ಠ ತಾಪಮಾನ 12ರಿಂದ 14 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅನ್ನುವಂಥದ್ದನ್ನ ಕೂಡ ಈಗ ಹವಾಮಾನ ಇಲಾಖೆ. ಗಾಳಿಯ ಗುಣಮಟ್ಟದಲ್ಲೂ ಕೂಡ ತೀವ್ರ ಕುಸಿತ ಆಗಿದೆ. ಅದರ ಜೊತೆಗೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಬಹಳ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ ಅನ್ನುವಂತ ಮುನ್ಸೂಚನೆಯನ್ನ ನೀಡಲಾಗಿದೆ. ತುಂಬಾ ಚಳಿ ಇದೆ. ಬೆಳಗ್ಗೆ 13 ಡಿಗ್ರೀಸ್ ವೆದರ್ ಇರುತ್ತೆ. ನಾವು ಅರೌಂಡ್ 5 o'clock ಬರ್ತೀವಿ ಓಡಕ್ಕೆ. ಬಟ್ ವೆದರ್ ಇಸ್ ಗುಡ್ ಫಾರ್ ರನ್ನಿಂಗ್. ಈ ವೆದರ್ ಕೂಲ್ ರನ್ನಿಂಗ್ ಗೆ ಈಸಿ ಇರುತ್ತೆ. ಆದ್ರೆ ಬೆಳಗ್ಗೆ ಎದ್ದು ಬರಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದೇ ನಮ್ ರನ್ನರ್ಸ್ ರೋಡ್ ಟು ಟ್ರಿಲ್ಗೆಲ್ಲ ಬರ್ತಾರೆ, ಓಡ್ತಾರೆ. ಬಟ್ ಗುಡ್ ವೆದರ್ ಟು ರನ್. Weather is very pleasant right now. ಬೆಳಿಗ್ಗೆ it is very cold, but during the day ಸ್ವಲ್ಪ ಆರಾಮಾಗಿರುತ್ತೆ. ಬಟ್ ಫಾರ್ ರನ್ನಿಂಗ್ ಅಂಡ್ ಆಲ್ ಇಟ್ಸ್ ವೆರಿ ಗುಡ್. ಬೆಳಿಗ್ಗೆ ಎದ್ದೇಳಕ್ಕೆ ತುಂಬಾ ಕಷ್ಟ ಅಷ್ಟೇ, ಬಟ್ ಅದರ್ವೈಸ್ ಇಟ್ಸ್ ವೆರಿ ಪ್ಲೆಸೆಂಟ್. ಸೊ ನಮ್ ಕೂಡ ಅದು ಬೆಳಗ್ಗೆ ಸ್ಕೂಟರ್ ಅಲ್ಲಿ ಬರುವಾಗ ಸ್ವಲ್ಪ ಗಾಳಿ ತುಂಬಾ ಬರುವಾಗ ಕೈಗೆ ಸ್ವಲ್ಪ ಹೀಗೆ ಚಳಿ ಆಗುತ್ತೆ. ಬಟ್ ಇಲ್ಲಿ ಬಂದು ಓಡುವಾಗ ಖುಷಿ ಆಗುತ್ತೆ. ಸೊ ವಿ ಫರ್ಗೆಟ್ ಅಬೌಟ್ ಇಟ್ ಅಂಡ್ ದೆನ್ ವಿ ಎಂಜಾಯ್ ದ ರನ್. ಹೆಲ್ತ್ಗೆ ಕೂಡ ಒಳ್ಳೇದು. ಸೊ ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲೇನಿಲ್ಲ ಅಷ್ಟು, ಆ ಕಡೆ ಎಲ್ಲ ಇರುತ್ತೆ ಅಷ್ಟೇ. ಈ ಕಡೆ ಏನಿಲ್ಲ. ಇಲ್ಲ ಏನಿಲ್ಲ ಇಲ್ಲ. ಚಳಿ ಇದೆ, ಚೆನ್ನಾಗಿದೆ, ಬಟ್ ಸ್ವಲ್ಪ ಚಳಿ ಇದೆ. ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದ್ರೆ ಅದು ಓಡುತ್ತಲ್ಲ, ಭಯ ಆಗುತ್ತಲ್ಲ. ಅದು ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಇವರು. ಅದೇ ಬೆಂಗಳೂರಿನಲ್ಲಿ ಚಳಿಯ ವಾತಾವರಣ ಮತ್ತೆ ಶುರುವಾಗಿದೆ. ಕಳೆದ ಕೆಲ ದಿನದಿಂದ ಈ ರೀತಿಯ ವಾತಾವರಣ ಇರಲಿಲ್ಲ. ಕಳೆದ ವಾರ ಅಂದ್ರೆ 10 ದಿನದ ಹಿಂದೆ ಚಳಿಯ ವಾತಾವರಣ ಇತ್ತು. ಇದೀಗ ಮತ್ತೆ ಚಳಿಯ ವಾತಾವರಣ ಶುರುವಾಗಿದೆ. ಮುಂದಿನ 1 ವಾರ ಇದೇ ರೀತಿಯ ವಾತಾವರಣ ಇರಲಿದೆ ಎಂದು ಈಗಾಗಲೇ ರಾಜ್ಯ ಹವಾಮಾನ ಇಲಾಖೆ ಕೂಡ ಮಾಹಿತಿಯನ್ನು ನೀಡಿದೆ. ಅದರ ಜೊತೆಗೆ ಸದ್ಯಕ್ಕೆ ಗಾಳಿಯ ಗುಣಮಟ್ಟ ಕೂಡ ಕುಸಿತ ಆಗಿರುವುದರಿಂದ, ಚಳಿ ಜೊತೆಗೆ ಗಾಳಿಯ ಗುಣಮಟ್ಟ ಕುಸಿತ ಆಗಿರುವುದರಿಂದ ಜನರಲ್ಲೂ ಕೂಡ ಆರೋಗ್ಯ ಸಮಸ್ಯೆ ಕಾಡುವಂತಹ ಭೀತಿ ಕೂಡ ಶುರುವಾಗಿದೆ. ಯಾಕಂದ್ರೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನ 12ರಿಂದ 14 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇದೆ. ಜೊತೆಗೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಕನಿಷ್ಠ 91 ಇದ್ರೆ ಗರಿಷ್ಠವಾಗಿ 172 ಏರ್ ಕ್ವಾಲಿಟಿ ಇಂಡೆಕ್ಸ್ ಕೂಡ ದಾಖಲಾಗ್ತಾ ಇದೆ. ಯಾವಾಗೆಲ್ಲ ಚಳಿಯ ವಾತಾವರಣ ಜೊತೆಗೆ ಗಾಳಿಯ ಗುಣಮಟ್ಟ ಕುಸಿತ ಆಗ್ತಾ ಇದೆಯೋ ಇಂತಹ ಸಂದರ್ಭದಲ್ಲಿ ಬಹುತೇಕ ಸಂದರ್ಭದಲ್ಲಿ ಜನರು ಕೂಡ ಆರೋಗ್ಯ ಸಮಸ್ಯೆ ಕೂಡ ಕಾಡ್ತಾ ಇದೆ. ಇದರಿಂದ ಕೂಡ ಜನರು ಕೂಡ ಅಲರ್ಟ್ ಆಗಿರುವಂತೆ ವೈದ್ಯರು ಹಾಗೂ ಇಲ್ಲಿರುವಂತಹ ಅಧಿಕಾರಿಗಳು ಅಂದ್ರೆ ರಾಜ್ಯ ಹವಾಮಾನ ಇಲಾಖೆ ಅಧಿಕಾರಿ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಅಂದ್ರೆ ಶೀತ ಗಾಳಿ ಎಫೆಕ್ಟ್ ನಿಂದ ಇಡೀ ದಿನ ಚಳಿ ಇರುವುದರಿಂದ ಜನರು ಕೂಡ ಚಳಿಯಿಂದ ರಕ್ಷಣೆಗೆ ಸ್ವೆಟರ್ ಆಗಿರಬಹುದು, ದಪ್ಪನೆ ಬಟ್ಟೆ ಆಗಿರಬಹುದು, ಹ್ಯಾಂಡ್ ಗ್ಲೌಸ್ ಗಳನ್ನು ಧರಿಸಿ ಮೈ ಬೆಚ್ಚಗೆ ಇಟ್ಕೊಳ್ಳೋದು ಉತ್ತಮ ಸಲಹೆಯನ್ನು ನೀಡಿದ್ದಾರೆ. ಜೊತೆಗೆ ಈ ಒಂದು ಚಳಿಗಾಲದಲ್ಲಿ ಬೆಚ್ಚನೆಯ ನೀರು ಕುಡಿಯುವುದರಿಂದ ಕೂಡ ಅನಾರೋಗ್ಯಕ್ಕೀಡಾಗುವುದನ್ನು ತಪ್ಪಿಸಬಹುದು ಅನ್ನೋ ಸಲಹೆಯನ್ನು ಕೂಡ ನೀಡಿದ್ದಾರೆ. ಯಾಕೆ ಈ ರೀತಿಯ ವಾತಾವರಣ ಇದೆ ಅನ್ನೋದನ್ನು ನೋಡೋದಾದ್ರೆ, ಈಶಾನ್ಯ ಮಾರುತಗಳು ದಕ್ಷಿಣದ ಕಡೆಗೆ ಶೀತ ಶುಷ್ಕ ಗಾಳಿಯನ್ನು ಒಯ್ಯುತ್ತವೆ. ಇದು ರಾತ್ರಿ ಚಳಿ ಹಾಗೂ ಬೆಳಗ್ಗಿನ ಅವಧಿಯಲ್ಲಿ ಮಂಜು ಬೀಳುವುದಕ್ಕೆ ಕಾರಣ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಜನರು ಕೂಡ ಅಲರ್ಟ್ ಆಗಿರಬೇಕಾಗುತ್ತೆ. ಸದ್ಯಕ್ಕೆ ಲಾಲ್ಬಾಗ್ ಆಗಿರಬಹುದು, ಕಬ್ಬನ್ ಪಾರ್ಕ್ ಆಗಿರಬಹುದು, ಇಲ್ಲಿ ಬರುವಂತಹ ಬಹುತೇಕ ವಾಕರ್ಸ್ ಸ್ವೆಟರ್ ಅನ್ನು ಹಾಕಿ ಬರ್ತಾ ಇದ್ದಾರೆ. ಜೊತೆಗೆ ಬೆಳಗ್ಗಿನ ಹೊತ್ತು ಸಾಧ್ಯ ಆದಷ್ಟು ತಮ್ಮ ಬಿಸಿಲಿಗೆ ಮೈಯನ್ನು ನೋಡ್ತಾ ಇದ್ದಾರೆ. ಈ ಮೂಲಕ ಯಾವುದೇ ರೀತಿಯ ಅನಾರೋಗ್ಯ ಈಡಾಗಬಾರದು, ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ಬೆಳಗ್ಗಿನ ಹೊತ್ತು ಎಲ್ಲೆಲ್ಲಿ ಬಿಸಿಲಿದೆಯೋ ಸಾಧ್ಯವಾದಷ್ಟು ಬಿಸಿಲಿನಲ್ಲಿ ಬಂದು ಜಾಗಿಂಗ್ ಅನ್ನಾಗಿರಬಹುದು ಅಥವಾ ವಾಕಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮುಂದಿನ 1 ವಾರ ಇದೇ ರೀತಿಯ ವಾತಾವರಣ ಕೂಡ ಇರೋದ್ರಿಂದ ಜನರು ಕೂಡ ಅಲರ್ಟ್ ಆಗಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಈಗ ಕೂಲ್ ಸಿಟಿ ಆಗಿದೆ. ಶೀತದ ಅಲೆ ಬರುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ಕೂಡ ನೀಡಿದೆ. ಇನ್ನು 1 ವಾರಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಇರುತ್ತೆ ಅನ್ನುವಂತ ಮುನ್ಸೂಚನೆಯನ್ನ ಕೂಡ ನೀಡಲಾಗಿದೆ. ಈಗಲೇ ಚಳಿ, ಇನ್ನು ಮುಂದೆ ಹೇಗಪ್ಪ ಇರೋದು ಅನ್ನುವಂತ ರೀತಿಯಲ್ಲಿ ಜನ ಈಗ ಹೇಳ್ತಾ ಇದ್ದಾರೆ. ಕ್ಯಾಪಿಟಲ್ ಸಿಟಿ ಬೆಂಗಳೂರು ಕೂಲ್. ಬೆಂಗಳೂರಿನಲ್ಲಿ ಮತ್ತೆ ಚಳಿಯ ವಾತಾವರಣ.
ಇನ್ನು ಒಂದು ವಾರ ಭಾರಿ ಚಳಿಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರೋದು. ಕನಿಷ್ಠ ತಾಪಮಾನ 12ರಿಂದ 14 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅನ್ನುವಂಥದ್ದನ್ನ ಕೂಡ ಈಗ ಹವಾಮಾನ ಇಲಾಖೆ. ಗಾಳಿಯ ಗುಣಮಟ್ಟದಲ್ಲೂ ಕೂಡ ತೀವ್ರ ಕುಸಿತ ಆಗಿದೆ. ಅದರ ಜೊತೆಗೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಬಹಳ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ ಅನ್ನುವಂತ ಮುನ್ಸೂಚನೆಯನ್ನ ನೀಡಲಾಗಿದೆ. ತುಂಬಾ ಚಳಿ ಇದೆ. ಬೆಳಗ್ಗೆ 13 ಡಿಗ್ರೀಸ್ ವೆದರ್ ಇರುತ್ತೆ. ನಾವು ಅರೌಂಡ್ 5 o'clock ಬರ್ತೀವಿ ಓಡಕ್ಕೆ. ಬಟ್ ವೆದರ್ ಇಸ್ ಗುಡ್ ಫಾರ್ ರನ್ನಿಂಗ್. ಈ ವೆದರ್ ಕೂಲ್ ರನ್ನಿಂಗ್ ಗೆ ಈಸಿ ಇರುತ್ತೆ. ಆದ್ರೆ ಬೆಳಗ್ಗೆ ಎದ್ದು ಬರಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದೇ ನಮ್ ರನ್ನರ್ಸ್ ರೋಡ್ ಟು ಟ್ರಿಲ್ಗೆಲ್ಲ ಬರ್ತಾರೆ, ಓಡ್ತಾರೆ. ಬಟ್ ಗುಡ್ ವೆದರ್ ಟು ರನ್. Weather is very pleasant right now. ಬೆಳಿಗ್ಗೆ it is very cold, but during the day ಸ್ವಲ್ಪ ಆರಾಮಾಗಿರುತ್ತೆ. ಬಟ್ ಫಾರ್ ರನ್ನಿಂಗ್ ಅಂಡ್ ಆಲ್ ಇಟ್ಸ್ ವೆರಿ ಗುಡ್. ಬೆಳಿಗ್ಗೆ ಎದ್ದೇಳಕ್ಕೆ ತುಂಬಾ ಕಷ್ಟ ಅಷ್ಟೇ, ಬಟ್ ಅದರ್ವೈಸ್ ಇಟ್ಸ್ ವೆರಿ ಪ್ಲೆಸೆಂಟ್. ಸೊ ನಮ್ ಕೂಡ ಅದು ಬೆಳಗ್ಗೆ ಸ್ಕೂಟರ್ ಬರುವಾಗ ಸ್ವಲ್ಪ ಗಾಳಿ ತುಂಬಾ ಇರುವಾಗ ಕೈಗೆ ಸ್ವಲ್ಪ ಹೀಗೆ ಚಳಿ ಆಗುತ್ತೆ. ಬಟ್ ಇಲ್ಲಿ ಬಂದು ಓಡುವಾಗ ಖುಷಿ ಆಗುತ್ತೆ. ಸೊ ವಿ ಫರ್ಗೆಟ್ ಅಬೌಟ್ ಇಟ್ ಅಂಡ್ ದೆನ್ ವಿ ಎಂಜಾಯ್ ದ ರನ್. ಹೆಲ್ತ್ಗೆ ಕೂಡ ಒಳ್ಳೇದು. ಸೊ ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲೇನಿಲ್ಲ ಅಷ್ಟು, ಆ ಕಡೆ ಎಲ್ಲ ಇರುತ್ತೆ ಅಷ್ಟೇ. ಈ ಕಡೆ ಏನಿಲ್ಲ. ಇಲ್ಲ ಏನಿಲ್ಲ ಇಲ್ಲ ಚಳಿ ಇದೆ, ಚೆನ್ನಾಗಿದೆ. ಬಟ್ ಸ್ವಲ್ಪ ಚಳಿ ಇದೆ. ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದ್ರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಇವರು. ಅದೇ 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 ಬೆಂಗಳೂರಿನಲ್ಲಿ ಚಳಿಯ ವಾತಾವರಣ ಮತ್ತೆ ಶುರುವಾಗಿದೆ. ಕಳೆದ ಕೆಲ ದಿನದಿಂದ ಈ ರೀತಿಯ ವಾತಾವರಣ ಇರಲಿಲ್ಲ. ಕಳೆದ ವಾರ ಅಂದ್ರೆ 10 ದಿನದ ಹಿಂದೆ ಚಳಿಯ ವಾತಾವರಣ ಇತ್ತು. ಇದೀಗ ಮತ್ತೆ ಚಳಿಯ ವಾತಾವರಣ ಶುರುವಾಗಿದೆ. ಮುಂದಿನ ಒಂದು ವಾರ ಇದೇ ರೀತಿಯ ವಾತಾವರಣ ಇರಲಿದೆ ಎಂದು ಈಗಾಗಲೇ ರಾಜ್ಯ ಹವಾಮಾನ ಇಲಾಖೆ ಕೂಡ ಮಾಹಿತಿಯನ್ನು ನೀಡಿದೆ. ಅದರ ಜೊತೆಗೆ ಸದ್ಯಕ್ಕೆ ಗಾಳಿಯ ಗುಣಮಟ್ಟ ಕೂಡ ಕುಸಿತ ಆಗಿರುವುದರಿಂದ, ಚಳಿ ಜೊತೆಗೆ ಗಾಳಿಯ ಗುಣಮಟ್ಟ ಕುಸಿತ ಆಗಿರುವುದರಿಂದ ಜನರಲ್ಲೂ ಕೂಡ ಆರೋಗ್ಯ ಸಮಸ್ಯೆ ಕಾಡುವಂತಹ ಭೀತಿ ಕೂಡ ಶುರುವಾಗಿದೆ. ಯಾಕಂದ್ರೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನ 12ರಿಂದ 14 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇದೆ. ಜೊತೆಗೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಕನಿಷ್ಠ 91 ಇದ್ರೆ ಗರಿಷ್ಠವಾಗಿ 172 ಏರ್ ಕ್ವಾಲಿಟಿ ಇಂಡೆಕ್ಸ್ ಕೂಡ ದಾಖಲಾಗ್ತಾ ಇದೆ. ಯಾವಾಗೆಲ್ಲ ಚಳಿಯ ವಾತಾವರಣ ಜೊತೆಗೆ ಗಾಳಿಯ ಗುಣಮಟ್ಟ ಕುಸಿತ ಆಗ್ತಾ ಇದೆಯೋ ಇಂತಹ ಸಂದರ್ಭದಲ್ಲಿ ಬಹುತೇಕ ಸಂದರ್ಭದಲ್ಲಿ ಜನರು ಕೂಡ ಆರೋಗ್ಯ ಸಮಸ್ಯೆ ಕೂಡ ಕಾಡ್ತಾ ಇದೆ. ಇದರಿಂದ ಕೂಡ ಜನರು ಕೂಡ ಅಲರ್ಟ್ ಆಗಿರುವಂತೆ ವೈದ್ಯರು ಹಾಗೂ ಇಲ್ಲಿರುವಂತಹ ಅಧಿಕಾರಿಗಳು ಅಂದ್ರೆ ರಾಜ್ಯ ಹವಾಮಾನ ಇಲಾಖೆ ಅಧಿಕಾರಿ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಅಂದ್ರೆ ಶೀತ ಗಾಳಿ ಎಫೆಕ್ಟ್ ನಿಂದ ಇಡೀ ದಿನ ಚಳಿ ಇರುವುದರಿಂದ ಜನರು ಕೂಡ ಚಳಿಯಿಂದ ರಕ್ಷಣೆಗೆ ಸ್ವೆಟರ್ ಆಗಿರಬಹುದು, ದಪ್ಪನೆ ಬಟ್ಟೆ ಆಗಿರಬಹುದು, ಹ್ಯಾಂಡ್ ಗ್ಲೌಸ್ ಗಳನ್ನು ಧರಿಸಿ ಮೈ ಬೆಚ್ಚಗೆ ಇಟ್ಕೊಳ್ಳೋದು ಉತ್ತಮ ಸಲಹೆಯನ್ನು ನೀಡಿದ್ದಾರೆ. ಜೊತೆಗೆ ಈ ಒಂದು ಚಳಿಗಾಲದಲ್ಲಿ ಬೆಚ್ಚನೆಯ ನೀರು ಕುಡಿಯುವುದರಿಂದ ಕೂಡ ಅನಾರೋಗ್ಯಕ್ಕೀಡಾಗುವುದನ್ನು ತಪ್ಪಿಸಬಹುದು ಅನ್ನೋ ಸಲಹೆಯನ್ನು ಕೂಡ ನೀಡಿದ್ದಾರೆ. ಯಾಕೆ ಈ ರೀತಿಯ ವಾತಾವರಣ ಇದೆ ಅನ್ನೋದನ್ನು ನೋಡೋದಾದ್ರೆ, ಈಶಾನ್ಯ ಮಾರುತಗಳು ದಕ್ಷಿಣದ ಕಡೆಗೆ ಶೀತ ಶುಷ್ಕ ಗಾಳಿಯನ್ನು ಒಯ್ಯುತ್ತವೆ. ಇದು ರಾತ್ರಿ ಚಳಿ ಹಾಗೂ ಬೆಳಗ್ಗಿನ ಅವಧಿಯಲ್ಲಿ ಮಂಜು ಬೀಳುವುದಕ್ಕೆ ಕಾರಣ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಜನರು ಕೂಡ ಅಲರ್ಟ್ ಆಗಿರಬೇಕಾಗುತ್ತೆ. ಸದ್ಯಕ್ಕೆ ಲಾಲ್ಬಾಗ್ ಆಗಿರಬಹುದು, ಕಬ್ಬನ್ ಪಾರ್ಕ್ ಆಗಿರಬಹುದು, ಇಲ್ಲಿ ಬರುವಂತಹ ಬಹುತೇಕ ವಾಕರ್ಸ್ ಸ್ವೆಟರ್ ಅನ್ನು ಹಾಕಿ ಬರ್ತಾ ಇದ್ದಾರೆ. ಜೊತೆಗೆ ಬೆಳಗ್ಗಿನ ಹೊತ್ತು ಸಾಧ್ಯ ಆದಷ್ಟು ತಮ್ಮ ಬಿಸಿಲಿಗೆ ಮೈಯನ್ನು ನೋಡ್ತಾ ಇದ್ದಾರೆ. ಈ ಮೂಲಕ ಯಾವುದೇ ರೀತಿಯ ಅನಾರೋಗ್ಯ ಈಡಾಗಬಾರದು, ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ಬೆಳಗ್ಗಿನ ಹೊತ್ತು ಎಲ್ಲೆಲ್ಲಿ ಬಿಸಿಲಿದೆಯೋ ಸಾಧ್ಯವಾದಷ್ಟು ಬಿಸಿಲಿನಲ್ಲಿ ಬಂದು ಜಾಗಿಂಗ್ ಅನ್ನಾಗಿರಬಹುದು ಅಥವಾ ವಾಕಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮುಂದಿನ ಒಂದು ವಾರ ಇದೇ ರೀತಿಯ ವಾತಾವರಣ ಕೂಡ ಇರೋದ್ರಿಂದ ಜನರು ಕೂಡ ಅಲರ್ಟ್ ಆಗಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.